ಹಾಯ್ ಫ್ರೆಂಡ್ಸ್, ಇದು ಶನಿವಾರ ಮತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ. ಏನಪ್ಪ ಅಂದರೆ ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಏನು ವಿಶೇಷತೆ ಅಂತಂದರೆ ನಮ್ಮಣ್ಣ 3ನೇ ವರ್ಷದ್ದು ಮಾಲೆ ಹಾಕ್ತಿದ್ರು. ಸೊ ಹಾಗಾಗಿ ನಾವು ಬಂದಿದ್ವಿ. ನಾವು ಸಂಜೆ ಲೇಟಾಗಿ ಹೊರಟಿದ್ದು ಊರಿಂದ. ನೋಡಿ ಎಷ್ಟೊಂದು ಜನ ಇದ್ದಾರೆ. ತುಂಬ ನಮ್ಮಣ್ಣ ಅವರು ಮುಂಚೆನೇ ಹೋಗಿದ್ರು ಮಾಲೆ ಹಾಕ್ತಿದ್ದಾರೆ ಅಂದ್ಬಿಟ್ಟು. ನಾವು ಸ್ವಲ್ಪ ಲೇಟಾಗಿ ಬಂದ್ವಿ. ಅವ್ರು ಆಲ್ರೆಡಿ ಮಾಲೆ ಹಾಕಿದ್ರು. ಅವ್ರಿಗೆ ಆಲ್ರೆಡಿ ಏನಪ್ಪ ಅಂದರೆ ಮಗ ಮಾಲೆ ಹಾಕುವಾಗ ತಾಯಿ ಇರಲೇಬೇಕು, ಗಂಡ ಮಾಲೆ ಹಾಕುವಾಗ ಹೆಂಡ್ತಿ ಇರಲೇಬೇಕು. ಅವ್ರ ಆಶೀರ್ವಾದ ಅಲ್ಲಿ ಮುಖ್ಯವಾಗುತ್ತೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮಾಲೆ ಹಾಕಿದ್ರು. ಸೊ ಅವರಿಗೆ ಮಣಿಕಂಠ ಅಂತೇಳಿ ಕರೀತಾರೆ. ನೋಡಿ, ಈ ಚಳಿಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮಾಲೆ ಹಾಕಿದ್ರು. ಆ ಭಗವಂತನ ಪ್ರೀತಿ ಅವರಲ್ಲಿ ಎಷ್ಟಿರ್ಬೋದು. ಹಾಗೆ ಮಾಲೆ ಹಾಕಿದ್ರು ಕೂಡ ಅವ್ರು ಬೆಳಗ್ಗೆ 4ರಿಂದ 5 ಗಂಟೆ ಒಳಗೆ ತಣ್ಣೀರು ಸ್ನಾನದಲ್ಲಿ ಅಯ್ಯಪ್ಪನ ಒಂದು ಸ್ಮರಣೆ ಮಾಡ್ತಾ ಇರ್ತಾರೆ. ಪೂಜೆ ಕಂಪಲ್ಸರಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರೆಲ್ಲ ಇರಲೇಬೇಕು. ಚಿಕ್ಕ ಮಕ್ಕಳೆಲ್ಲ ತಣ್ಣೀರಲ್ಲೇ ಸ್ನಾನ ಮಾಡ್ಕೊತಾರೆ. ನೋಡಿ ಎಷ್ಟು ಭಗವಂತನ ಮೇಲೆ ಭಕ್ತಿ. ಇದು ಏನಪ್ಪ ಅಂದರೆ ಅಯ್ಯಪ್ಪ ಸ್ವಾಮಿಯ ಒಂದು ಶಾಪ ಅಂತಲೇ ಹೇಳ್ಬೋದು. ಯಾಕಂದರೆ ಶನಿ ದೇವನ ಕಾಟ ತಡೆಯೋಕ್ಕಾಗದೆ ಅಯ್ಯಪ್ಪ ಸ್ವಾಮಿ ಹತ್ರ ಒಬ್ಬ ಭಕ್ತ ಹೋದಾಗ ಅಯ್ಯಪ್ಪ ಸ್ವಾಮಿ ಹೇಳ್ತಾನೆ, ನಾನೇ ಅವರಿಗೆ ಒಂದು ಶಾಪ ಕೊಡ್ತೀನಿ, ನೀನು ಇಲ್ಲಿಗೆ ಇಷ್ಟಕ್ಕೆ ಬಿಟ್ಬಿಡು ಅಂತೇಳಿ. ಏನಪ್ಪ ಅಂತ 48 ದಿನ ತಣ್ಣೀರು ಸ್ನಾನ ಮತ್ತು ಕೂದಲು ಕಟ್ ಮಾಡಿಸ್ತಾರೆ. ಆಮೇಲೆ ಶೇವಿಂಗ್ ಈ ಥರ ಏನು ಮಾಡಿಸೋ ಹಾಗಿಲ್ಲ. ಅವರು ವಿಕಾರವಾಗಿರಬೇಕು, ಕಪ್ಪು ಬಟ್ಟೆನೇ ಹಾಕ್ಕೋಬೇಕು, ಏನು ಬೇರೆ ಊಟ ಮಾಡೋಂಗಿಲ್ಲ, ಲಿಮಿಟ್ ಊಟ ತಿನ್ನಬೇಕು, ಯಾರನ್ನು ಹೆಣ್ಮಕ್ಳನ್ನ ಬೆಲೆ ಕೊಟ್ಟು ಮಾತಾಡಿಸ್ಬೇಕು, ಮತ್ತು ಅವರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು. ಈ ಥರ ಒಂದು ರೂಲ್ಸನ್ನು ಅಯ್ಯಪ್ಪ ಸ್ವಾಮಿ ಒಂದು ಭಕ್ತನ ಮೇಲೆ ಆ ಥರ ಶಾಪನ ಹಾಕ್ತಾನೆ. ಸೊ ಅದೇ ಇದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋದು ಅಂತಂದರೆ ಅದೇ. ನೋಡಿ, ಇಷ್ಟು ನನಗೂ ಗೊತ್ತಿರಲಿಲ್ಲ, ನಮ್ಮಮ್ಮ ಅವರೆಲ್ಲ ಹೇಳಿದ್ದು. ಸೊ ನಾನು ನಿಮಗೆ ಹೇಳ್ತಿದ್ದೀನಿ, ಯಾರಿಗಾದರೂ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಸೊ ಅದಾದಮೇಲೆ ನಾವು ಹೊಟ್ಟಿದ್ದು ಊಟ ಮಾಡೋಕ್ಕೆ. ಅಲ್ಲೇನು ಮಾಲೆ ಹಾಕಿದ್ದಾರೆ ಅವರೇ ಊಟ ಬಡಿಸ್ತಾರೆ ಸನ್ನಿಧಾನದಲ್ಲಿ. ಶಬರಿಮಲೆಗೆ ತುಪ್ಪದ ತೆಂಗಿನಕಾಯಿ ತರೋದು ಯಾಕೆ ಅಂತ ಗೊತ್ತಿದೆಯಾ ನಿಮಗೆ? ತುಪ್ಪದ ತೆಂಗಿನಕಾಯಿ ಏನು ಅಂತ ಗೊತ್ತಾ? ಜೀವನದಲ್ಲಿ ಅವರವರು ಮಾಡಿರುವ ಪಾಪ ಮತ್ತು ಪುಣ್ಯ ಶಬರಿಮಲೆಗೆ ಹೋಗ್ಬೇಕಾದ್ರೆ ಇರುಮುಡಿಯಾಗಿ ಕಟ್ಕೊಂಡು ಹೋಗೋದು. ಇರುಮುಡಿ ಕಟ್ಟಲಿಡುವ ತೆಂಗಿನಕಾಯನ್ನು ಯಾರ್ಯಾರು ಶಬರಿಮಲೆಗೆ ಹೋಗ್ತಾರೋ ಅವರೇ ತಗೊಂಡೋಗ್ಬೇಕು. ತೆಂಗಿನಕಾಯಿ ಶರೀರವು, ಅದರಲ್ಲಿ ತುಂಬಿರೋ ತುಪ್ಪ ಆತ್ಮವು. ಅವರವರೇ ಭಗವಂತನ ಮೆಟ್ಟಿಲಿನಲ್ಲಿ ಸಮರ್ಪಣೆ ಮಾಡುವಂತ ಯಾತ್ರೆ ಅದು. ಮೆಟ್ಲಲ್ಲಿ ಸಮರ್ಪಣೆ ಮಾಡಿದ ತೆಂಗಿನಕಾಯಿ ಮತ್ತೆ ತುಪ್ಪದಿಂದ ಭಗವಂತನ ಅಭಿಷೇಕ ಮಾಡ್ತಾರೆ. ತೆಂಗಿನಕಾಯನ್ನು ಬೆಂಕಿಯಲ್ಲಿ ಸಮರ್ಪಣೆ ಮಾಡ್ತಾರೆ. ಆತ್ಮ ಭಗವಂತನಲ್ಲೂ, ಶರೀರವು ಅಗ್ನಿಯಲ್ಲಿ ಸೇರುವುದು ಅಂತ ಅರ್ಥ. ಆತ್ಮವು ಭಗವಂತನಲ್ಲಿ, ಶರೀರವು ಅಗ್ನಿಯಲ್ಲಿ ಸೇರಿದರೆ ಮತ್ತೆ ಪುನರ್ಜನ್ಮ ಅಂತ ಅರ್ಥ.